ಅನ್ನದ ಕೊರತೆ ಇಲ್ಲ ಬಂಧುಗಳೇ, ಬಟ್ಟೆ ಕೊರತೆನೂ ಇಲ್ಲ, ನೀರಿನ ಕೊರತೆನೂ ಇಲ್ಲ. ಯಾಕಂತ ಕೇಳಿದ್ರೆ ಅವತ್ತು ಎಲ್ಲಾದ್ರೂ ನೀರು ಕುಡಿಬೇಕಂದ್ರೆ ಬಾವಿ ಅಗದ ಹಳದಾಗೋ ಹೊಳಿಗೋ ನೀರು ತಂದು ಕುಡಿದ ಫ್ರೆಶ್ ಆರಿಸ್ಕೊತಿದ್ದೀವಿ. ಆದ್ರೆ ಈಗ ಎಲ್ಲರ ಮನ್ಯಾಗ ಬಿಸ್ಲೇರಿ ವಾಟರ್ ಅದಾವ, ಮಿನರಲ್ ವಾಟರ್ ಅದಾವ, ನೀರಿಗೇನು ಕೊರತೆ ಇಲ್ಲ. ಇನ್ನ ಬಟ್ಟೆ ವಿಚಾರಕ್ಕೆ ಬಂದ್ರೆ ಬಹುತೇಕ ಬೇಗ ಹರಿದು ಹೋಗೋ ಬಟ್ಟೆಗೆನ ಬಾಳ ಬೆಲೆ ಅದಾವ. ಒಂದ್ ಕಡೆ ಮನುಷ್ಯನ ಕುಡಿಸಿದ್ರೆ ಆ ಮನುಷ್ಯನ 4 ಪಟ್ಟು ಅರಿವಿ ಕೊರತೆ ಇಲ್ಲ. ಈ ಸಮಾಜಕ್ಕೆ ಕೊರತೆ ಯಾವುದು ಅಂತ ಕೇಳಿದ್ರೆ ಅರಿವಿ ಕೊರತೆ ಇಲ್ಲ ಬಂಧುಗಳೇ, ಅರಿವಿನ ಕೊರತೆ ಬಹಳ ದೊಡ್ಡ ಪ್ರಮಾಣದೊಳಗದ. ಅರಿವಿನ ಕೊರತೆ ಬಹಳ ದೊಡ್ಡ ಪ್ರಮಾಣ. ಬಹುತೇಕ ಆರೋಗ್ಯ ಹಸಿಗೆಟ್ಟರೆ ಒಳ್ಳೆ ಆಸ್ಪತ್ರೆಗಳದಾವ, ಆರ್ಥಿಕತೆ ಹಸಿಗೆಟ್ಟರೆ ಒಳ್ಳೆ ಉದ್ಯೋಗಗಳದಾವ. ಹೊಟ್ಟೆ ಬಹಳ ಹಸಿವಾಯ್ತಂದ್ರೆ ನಿಮಗೆ ತಿನ್ಲಿಕ್ಕೆ ಹೋಟೆಲ್ಗಳದಾವ. ಶಿಕ್ಷಣ ಕಲಿಬೇಕಂದ್ರೆ ಇಂಟರ್ನ್ಯಾಷನಲ್ ಸ್ಕೂಲ್ಗಳದಾವ. ಆದ್ರೆ ಅಪ್ಪಗ ಅಪ್ಪ ಅನ್ನೋದು ಕಲಿಸ್ಕೊಡ್ಬೇಕಾಗಿತ್ತಂದ್ರೆ, ಅವ್ವಗ ಅವ್ವ ಅನ್ನೋದು ಕಲಿಸ್ಕೊಡ್ಬೇಕಾಗಿತ್ತಂದ್ರೆ, ಇದು ತಪ್ಪು, ಇದು ಸರಿ, ಇದು ಸಂಸ್ಕೃತಿ ಅನ್ನೋದನ್ನ ಕಲಿಸ್ಕೊಡ್ಬೇಕಾಗಿತ್ತಂದ್ರೆ ನಾವು ಎಲ್ಲಿ ಹೋದರೂ ಸಿಗುದಿಲ್ಲ. ಯಾವ ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಹೋದರೂ ಸಿಗುದಿಲ್ಲ, ಯಾವ ಹಾರ್ವರ್ಡ್ ಯೂನಿವರ್ಸಿಟಿಗೆ ಹೋದರೂ ಸಿಗುದಿಲ್ಲ. ಸಂಸ್ಕಾರ ಅನ್ನೋದು ಸಿಗಬೇಕಾಗಿತ್ತಂದ್ರೆ ಈ ಕನ್ನಡ ನಾಡಿನೊಳಗೆ ಮಠಗಳಿಗೆ ಬರಬೇಕು ವಿನಃ ಎಲ್ಲಿ ಹೋದರೂ ಸಿಗೋದಿಲ್ಲ.